ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಫುಡ್ ಬ್ಲಾಗ್. ನಾವೀಗ ಉಡುಪಿಯಲ್ಲಿದ್ದೀವಿ. ಉಡುಪಿಯಲ್ಲೂ ಹಿಂದೆ ನೋಡಿ ಕಿದಿಯೂರು ಹೋಟೆಲ್ ತೋರ್ತಾ ಇದೆ, ಬಟ್ ಅಲ್ಲಿ ಹೋಗ್ತಾ ಇಲ್ಲ ನಾವು ಇಲ್ಲೇ ಒಂದು ದಕ್ಷಿಣ ರುಚಿ ಅಂತ ಹೊಸದಾಗಿ ಸ್ಟಾರ್ಟ್ ಆಗಿರೋ ಒಂದು ಚಿಕ್ಕ ಕೆಫೆ ಇದೆ. ಸೊ ಅಲ್ಲಿ ಹೋಗಿ ಏನೇನು ಸಿಗುತ್ತೆ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಇಲ್ಲಿ ಅವರು ಹೇಳಿರೋ ಪ್ರಕಾರ ಇವರ ಅಥೆಂಟಿಕ್ ಡಿಶ್ ಅನ್ನೋದು ಈ ಹಿಂಗಾ ಉದ್ದ ಅಂತ ಮಾಡ್ತಾರೆ, ಪ್ರಾನ್ಸ್ ಇದು. ಅದು ಕೇಳ್ತಿದ್ದಂಗೆ ನಾವು ಬಂದುಬಿಟ್ಟು ಓಕೆ, ಯಾಕಂದರೆ ಅದು ಕೊಂಕಣಿ ಸ್ಪೆಷಲ್ ಅದು ಒಂದು. ಮತ್ತು ಇನ್ನೊಂದೇನೆಂದರೆ ವೀಕೆಂಡ್ಸಲ್ಲಿ ಮಾತ್ರ ಸಿಗುತ್ತಂಥದ್ದು, ಹಾಗಾಗಿ ನಾವು ವೀಕೆಂಡಲ್ಲೇ ಬಂದಿದ್ದೀವಿ. ಸೊ ಒಳಗೆ ಹೋಗಿ ನೋಡೋಣ ಏನೆಲ್ಲ ಸಿಗುತ್ತೆ ಅಂತ. ನೀವು ಕರಾವಳಿ ಕರ್ನಾಟಕದಲ್ಲಿದ್ದೀರಾ ಅಂದರೆ ತಿಂಡಿ ತಿನಿಸಿಗೆ ಏನೇನು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಗಲ್ಲಿಯಲ್ಲೂ ಹೋಟೆಲ್ಸ್ ಇದೆ. ಸೊ ಅದಕ್ಕೊಂದು ಹೊಸ ಗರಿ ಆ್ಯಡ್ ಆಗಿದೆ ಈಗ, ದಕ್ಷಿಣ ರುಚಿ. ಉಡುಪಿಯಲ್ಲಿ ಹೊಸದಾಗಿ ಸ್ಟಾರ್ಟ್ ಆಗಿದೆ. ಸೊ ಅದರ ಪ್ರೊಪ್ರೈಟರ್ ಅವರು ನಮ್ಮ ಜೊತೆ ಇದ್ದಾರೆ, ಪವನ್ ಕಿಣಿಯವರು. ಸೊ ಪವನ್ ಅವರೇ, ನನಗೆ ಗೊತ್ತಿರೋ ಪ್ರಕಾರ ನೀವು ಇಂಜಿನಿಯರಿಂಗ್ ಮಾಡಿ ಟೆಕ್ ಮಾಡಿ ಆ ಫೀಲ್ಡಲ್ಲಿ ಅಂದರೆ ಟೆಕ್ ಫೀಲ್ಡಲ್ಲಿ ಇದ್ದವರು. ಹೌದು. ಈ ಫೀಲ್ಡಲ್ಲಿ ಹೇಗೆ ಇಂಟ್ರೆಸ್ಟ್ ಬಂತು, ಏನು ಇನ್ಸ್ಪಿರೇಷನ್ ನಿಮಗೆ ಇದು ಸ್ಟಾರ್ಟ್ ಮಾಡಲಿಕ್ಕೆ? ಇನ್ಸ್ಪಿರೇಷನ್ ಏನಂದರೆ ನಮ್ಮದು ಬಾವ ಅವ್ರದ್ದು 4-5 ಹೋಟ್ಲಿದೆ. ಕುಮಟಾ, ಹೊನ್ನಾವರ, ಕಾರವಾರ, ಅಂಕೋಲ. ಸೊ ಕಾಮತ್ ಪ್ಲಸ್ ಗ್ರೂಪ್ ಅವ್ರದ್ದು. ಸೂಪರ್. ಸೊ ಅವರು ನಮ್ಮದು ಇದು ತಂದೆಯವ್ರ ಮುಂಚೆ ಇಲ್ಲಿ ಬಿಸ್ನೆಸ್ ಮಾಡ್ಕೊಂಡಿದ್ರು ಇದು ಕಮರ್ಷಿಯಲ್ ಸ್ಪೇಸಲ್ಲಿ. ದೆನ್ ಹಿ ಹ್ಯಾಡ್ ಕ್ಲೋಸ್ ಡೌನ್ ಆಫ್ಟರ್ ಲೈಕ್ 10 years ago. ಮತ್ತು ಅದರ ನಂತರ ಖಾಲಿ ಇತ್ತು ನಮ್ಮದು ಭಾವನವರು. ಹೀಗೆ ಲೈಕ್ ವೈ ಡೋಂಟ್ ಯು ಎಕ್ಸ್ಪ್ಲೋರ್ ದ ಆನ್ಲೈನ್ ಟೇಕ್ ಅವೇ ಕಾನ್ಸೆಪ್ಟ್. ಈಗ ಉಡುಪಿ ಮಣಿಪಾಲಲ್ಲಿ there are mostly the student crowds and all that. So meal for one, it's trending now. So ಹಾಗೆ ನಾವೊಂದು ಚಿಕ್ಕ ಸ್ಪೇಸಲ್ಲಿ ಒಂದು ಕ್ಲೌಡ್ ಕಿಚನ್ ಸ್ಟೈಲಲ್ಲಿ ಸ್ಟಾರ್ಟ್ ಮಾಡುವ ಅಂತ ಪ್ಲ್ಯಾನ್ ನೋಡಿಕೊಂಡು ಮಾಡಿ. ದೆನ್ ವಿ ಆಲ್ಸೋ ಡಿಂಟ್ ವಾಂಟ್ ಟು ಡಿಸಪಾಯಿಂಟ್ ದ ಕಸ್ಟಮರ್ಸ್ ಯಾರು ಬರ್ತಾರೆ. ಸೊ 2 tables we have adjusted in the tiny space that we have. ಸೂಪರ್. ಸೊ ಏನು ಸ್ಪೆಷಲ್ ಸಿಗುತ್ತೆ ಇಲ್ಲಿ? ಸ್ಪೆಷಲ್ ಇಲ್ಲಿ ನಿಮಗೆ ಚಿಕನ್ ಡೈನಮೈಟ್ ಅಂತ ಇದೆ, ಮೈನಸ್ ಬೇಸ್. ಮತ್ತು ಚಿಕನ್ ವಿಂಗ್ಲೆಟ್ ಅಂತ ಇದೆ, ವಿಂಗ್ಸ್ ಒಂಥರ ಪೆರಿಪೆರಿ ಸಾಸ್ ಮತ್ತು ಗಾರ್ಲಿಕ್ ಬೇಸ್. ಮತ್ತು ಚಿಕನ್ ಗ್ರಿಲ್ ಇದೆ, ಒನ್ ಟೈಪ್ ಗ್ರೀನ್ ಮಸಾಲ, ನಾಟ್ ದ ನಾರ್ಮಲ್ ಗ್ರಿಲ್ಸ್ ದಟ್ ಯು ಗೆಟ್, ಬಟ್ ಡಿಫ್ರೆಂಟ್ ದಕ್ಷಿಣ ಸ್ಟೈಲಲ್ಲಿ ಒಂದು ಗ್ರಿಲ್ ಚಿಕನ್ ತಂದೂರಿ ಕಾನ್ಸೆಪ್ಟಲ್ಲಿ ಬರುತ್ತೆ. ಮತ್ತು ವೀಕೆಂಡ್ಸಲ್ಲಿ ಕೊಂಕಣಿ ಸ್ಟೈಲ್ ಪ್ರಾನ್ಸ್ ಹಿಂಗಾ ಉದ್ದ ಅಂತ ಇದೆ. ಮತ್ತು ನಿಮಗೆ ಈಗ ಮೇನ್ ಕೋರ್ಸಲ್ಲಿ ಹೋಗೋದಿದ್ರೆ ದಕ್ಷಿಣ ಸ್ಪೆಷಲ್ ಬಿರಿಯಾನಿ ಇದೆ. ಮತ್ತು ದಕ್ಷಿಣ ಸ್ಪೆಷಲ್ ಗ್ರೇವಿ ವಿಚ್ ಅಕಂಪನಿಡ್ ವಿತ್ ರೋಟಿ ಆ್ಯಂಡ್ ನಾನ್ ಆ್ಯಂಡ್ ಆಲ್ ದಟ್. ಸೊ ಇವರು ಹೆಚ್ಚಾಗಿ ಟೇಕ್ ಅವೇ ಕಾನ್ಸೆಪ್ಟ್ ಇವರದ್ದು. ಒಳಗಡೆ ಅಷ್ಟು ಸ್ಪೇಸ್ ಇಲ್ಲ, ಬಟ್ ಬಂದವರಿಗೆ ಡಿಸಪಾಯಿಂಟ್ ಆಗಲ್ಲ, ಯಾಕಂದರೆ ಒಂದು 8 ಜನ ಅಂತೂ ಕೂತ್ಕೊಳ್ಬೋದು. ಬಟ್ ಟೇಕ್ ಅವೇ ತುಂಬ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಸರ್, ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ಲಿಸ್ಟ್ ಆಗಿದೆಯಾ? ಎಸ್, ಸ್ವಿಗ್ಗಿ ಝೊಮ್ಯಾಟೊ ಲಿಸ್ಟ್ ಆಗಿ ವಿ ಆರ್ ಆಲ್ರೆಡಿ ಲೈವ್. ಈಗ ಅವರು ಹೇಳಿದ್ದೆಲ್ಲ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಅದೆಲ್ಲದನ್ನು ನಾವೀಗ ಟ್ರೈ ಮಾಡಿ ನಿಮ್ಗೆ ಹೇಗಿದೆ ಅಂತ ತಿಳಿಸ್ತೀವಿ. ಆಲ್ ದ ಬೆಸ್ಟ್ ಸರ್, ಇನ್ನೂ ಚೆನ್ನಾಗಿ ಶುರುವಾಗಿ. ಸೊ ನಾವೀಗ ಇವರ ಸೆಂಟ್ರಲ್ ಕಿಚನಿಗೆ ಬಂದಿದ್ವಿ. ಪವನ್ ಅವರೇ, ಎಷ್ಟು ಜನ ಶೆಫ್ ಇದ್ದಾರೆ ನಿಮ್ಮದು? ಇಲ್ಲಿ ಟೋಟಲ್ 3 ಜನ ಶೆಫ್ ಇದ್ದಾರೆ. ಇಬ್ಬರು ಶೆಫ್, ಒಂದು ಸ್ಪೆಸಿಫಿಕ್ ಇಂಡಿಯನ್ ಶೆಫ್, ಮತ್ತು ಒಂದು ಕಾಂಟಿನೆಂಟಲ್ ಮತ್ತು ನಮ್ಮದು ನಾರ್ತ್ ಇಂಡಿಯನ್ ಶೆಫ್, ಮತ್ತು ಒಬ್ಬರು ಅಸಿಸ್ಟೆಂಟ್ ಅವರು. ಓಕೆ, ತುಂಬ ನೀಟಾಗಿ ಇಟ್ಟಿದ್ದಾರೆ ಮಾತ್ರ. ಥ್ಯಾಂಕ್ ಯು ಸರ್. ತುಂಬ ಕ್ಲೀನಾಗಿದೆ. ನಮ್ಮದು ಮೇನ್ ಕಾನ್ಸೆಪ್ಟ್ ಏನಂದರೆ ಈಗ ಕ್ಲೆನ್ಲಿನೆಸ್, ಮತ್ತು ನಾವು ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡೋದಿಲ್ಲ. ನೋ colors as well. Okay. No MSG, no colors. Artificial colors. Very nice. ಇವರದ್ದು ತುಂಬ ಜನ ಇಷ್ಟಪಡುವಂಥದ್ದು, ಎಸ್ಪೆಷಲಿ ಸ್ಟೂಡೆಂಟ್ಸ್ಗಳಿಗೆ ಇಷ್ಟವಾಗುವಂಥದ್ದು ಕಾಂಬೋ ಮೀಲ್ಸು. ನನ್ನ ಕಣ್ಣೆದುರಿಗೆ ನೋಡಿ, ಪುಟ್ಟದಾಗಿ ಕಾಂಪ್ಯಾಕ್ಟಾಗಿ ಪ್ಯಾಕ್ ಮಾಡಿದ್ದಾರೆ. ಬಟ್ ಇದರೊಳಗಿರೋ ಐಟಮ್ಸ್ ಇದೆಯಲ್ಲ ತುಂಬಾ ಇದೆ. ನಿಮಗೀಗ ಓಪನ್ ಮಾಡಿ ತೋರಿಸ್ತೀನಿ ನಾನು. ಇದೀಗ ಚಿಕನ್ ಟಿಕ್ಕಾ ಬಿರಿಯಾನಿ ಕಾಂಬೋ ಇದು. ಅದೇ ಥರ ವೆಜ್ ಫ್ರೈಡ್ ರೈಸ್ ಕಾಂಬೋ ಇದೆ, ರೋಟಿ ಕಾಂಬೋ ಇದೆ, ನಾರ್ಮಲ್ ಬಿರಿಯಾನಿ ಕಾಂಬೋ ಇದೆ,
ಬೇರೆ ಬೇರೆ ಥರ ಕಾಂಬೋಸ್ ಇದೆ. ಸೊ ಇದರೊಳಗೆ ನೀವು ನೋಡ್ಬೋದು ಚಿಕನ್ ಚಿಲ್ಲಿ 2 ಪೀಸ್ ಇದೆ, ಆಮೇಲೆ ಒಂದು ಗುಲಾಬ್ ಜಾಮೂನ್ ಇದೆ, ರೈತಾ ಇದೆ, ಸಾಲಡ್ ಇದೆ, ಆಮೇಲೆ ಇದು ಚಿಕನ್ ಟಿಕ್ಕಾ ಬಿರಿಯಾನಿ. ಒಬ್ರಿಗಂತೂ ತಿಂದರೆ ಹೊಟ್ಟೆ ತುಂಬುತ್ತೆ ಆ ಥರ ಇದೆ. ಸೊ ಬೇರೆ ಬೇರೆ ಕಾಂಬೋಸ್ ಇದೆ, ಬಂದು ಟ್ರೈ ಮಾಡಿ. ಸೊ ನೀವು ಬಿರಿಯಾನಿ ಒಳಗೆ ನೋಡ್ಬೋದು, ಇಲ್ಲಿ ನೋಡಿ ಚಿಕನ್ ಟಿಕ್ಕಾ ಗ್ರೇವಿ ಮಾಡಿ ಹಾಕಿದ್ದಾರೆ. ಇದು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಚಿಲ್ಲಿ ಟ್ರೈ ಮಾಡೋಣ. ಚಿಲ್ಲಿ ತುಂಬಾ ಚೆನ್ನಾಗಿದೆ, ಅಥೆಂಟಿಕ್ ಆಗಿದೆ. ಆಮೇಲೆ ಇದೀಗ ಟಿಕ್ಕಾ ಬಿರಿಯಾನಿ ನೀವು ನೋಡ್ಬೋದು, ಚಿಕನ್ ಟಿಕ್ಕಾ ಮಸಾಲ ಇದೆ ಇದರಲ್ಲಿ. ನೀವು ಇಲ್ಲಿನ ಬಿರಿಯಾನಿ ತುಂಬ ಇಷ್ಟಪಡ್ತೀರಾ, ಅದಂತೂ 100% ಹೇಳ್ಬೋದು ನಾನು. ತುಂಬ 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 ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ಮತ್ತು ಇದು ನೋಡಿ ಟೆಕ್ಸ್ಚರ್ ನೋಡಿ ಬಿರಿಯಾನಿದು, ಎಕ್ಸಾಕ್ಟ್ ನಿಮ್ಮ ಕಣ ತೋರ್ತಾ ಇದೆ ಇದರಲ್ಲಿ. ತುಂಬ ಚೆನ್ನಾಗಿದೆ, ಇದು ತುಂಬ ಇಷ್ಟಪಡ್ತಾರೆ ತುಂಬ ಜನ. ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಯಾವುದೇ ಏಜ್ ಗ್ರೂಪ್ ಅವರು ಇಷ್ಟಪಡ್ತಾರೆ. ಬೇರೆ ಬೇರೆ ಥರ ಕಾಂಬೋಸ್ ಇದೆ, ಅದನ್ನು ಖಂಡಿತ ಟ್ರೈ ಮಾಡಿ. ಆಮೇಲೆ ಅದ್ರ ಜೊತೆಗೆ ಒಂದು ಸ್ವೀಟ್ ಸಹ ಕೊಡ್ತಾರೆ. ಇದರಲ್ಲಿ ಗುಲಾಬ್ ಜಾಮೂನ್ ಇದೆ, ನನಗಂತೂ ತುಂಬ ಇಷ್ಟ ಆಯ್ತು ಇದು ನಿಮಗೆ ಟೇಕ್ ಅವೇ ಜಾಸ್ತಿ ಇಲ್ಲಿ. ಆಮೇಲೆ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಲಿಸ್ಟ್ ಆಗಿದೆ. ಸೊ ಉಡುಪಿ ಸುತ್ತಮುತ್ತ ಇರೋರು ಖಂಡಿತ ಒಂದು ಸಲ ಮನೆಗೆ ತರಿಸಿ ತಿಂದು ನೋಡಿ, ಖಂಡಿತ ಇಷ್ಟಪಡ್ತೀರಾ. ಆಮೇಲೆ ಇಲ್ಲೇ ಬಂದು ತಗೊಂಡು ಹೋಗ್ಬೋದು. ಇವಾಗ ನಾನು ಟೇಸ್ಟ್ ಮಾಡ್ತಾ ಇರುವಂಥದ್ದು ಇಲ್ಲಿನ ಸ್ಪೆಷಲ್ ಐಟಮ್ ಆಗಿರುವಂಥದ್ದು ಚಿಕನ್ ಡೈನಮೈಟ್. ಹೆಸರು ಕೇಳಿದ್ರೇ ಅದನ್ನು ನಾನು ಮಾಡ್ತಾ ಇರಬೇಕಿದ್ರೆ ನೋಡ್ತಾ ಇದ್ದೆ, ಬಾಯಲ್ಲಿ ನೀರು ಬರ್ತಾ ಇತ್ತು. ಇವಾಗ ಟೇಸ್ಟ್ ಮಾಡೋ ಸಮಯ. ವಾವ್, ಸಾಫ್ಟ್ ಆಗಿದೆ ಪೀಸ್. ಇದಕ್ಕೆ ಇವರು ಫಸ್ಟ್ ಮ್ಯಾರಿನೇಟ್ ಮಾಡಿಕೊಂಡು ಫ್ರೈ ಮಾಡಿದ್ದಾರೆ, ಆಮೇಲೆ ಮಯೋ ಬೇಸಲ್ಲಿ ಇದನ್ನು ಕೋಟಿಂಗ್ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಟೇಸ್ಟ್ ಬಂದಿರೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು. ಇದು ದಕ್ಷಿಣ ಸ್ಪೆಷಲ್ ಗ್ರಿಲ್, ಚಿಕನ್ ಗ್ರಿಲ್. ನಾರ್ಮಲ್ ಆಗಿ ಚಿಕನ್ ಗ್ರಿಲ್ ರೆಡ್ ಕಲರ್ ಮಸಾಲದಲ್ಲಿ ಮಾಡ್ತಾರೆ, ಇವರು ಗ್ರೀನ್ ಕಲರ್ ಮಸಾಲದಲ್ಲಿ ಮಾಡಿರೋದ್ರಿಂದ ತುಂಬಾ ಸ್ಪೆಷಲ್ ಆಗಿದೆ. ನಾನು ಇದನ್ನು ಟೇಸ್ಟ್ ಮಾಡಿ ಹೇಳಬೇಕು ಯಾವ ರೀತಿ ಬಂದಿದೆ ಅಂತ. ಮಸಾಲ ಸರಿಯಾಗಿ ಹೀರ್ಕೊಂಡಿರೋದ್ರಿಂದ ರುಚಿ ಬೇರೆಯೇ ಇದೆ. ಸ್ಪೈಸಿ ಆಗಿರೋದ್ರಿಂದ ತುಂಬ ಜನ ಇಷ್ಟಪಡ್ತಾರೆ ಇದನ್ನು. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಮಾತೇ ಹೊಟ್ಟೆಯ ಜ್ಯೂಸಿ ಆಗಿದೆ ಇದು ಚಿಕನ್. ಚಿಕನ್ ಪೆರಿಪೆರಿ ವಿಂಗ್ಲೆಟ್ ಇದು ಕೂಡ ಇಲ್ಲಿನ ಒಂದು ಸಿಗ್ನೇಚರ್ ಡಿಶ್. ಇದು ಇಲ್ಲೇನಂದರೆ ಚಿಕನನ್ನು ಫಸ್ಟು ಫ್ರೈ ಮಾಡಿ ಆಮೇಲೆ ಪೆರಿಪೆರಿ ಮಸಾಲದಲ್ಲಿ ಇದನ್ನು ಕರೆಕ್ಟಾಗಿ ಮ್ಯಾರಿನೇಟ್ ಮಾಡಿ ಅದನ್ನು ಕೊಡ್ತಾರೆ. ಸೊ ನೋಡೋಕ್ಕಂತೂ ಸಖತ್ ಅಟ್ರಾಕ್ಟಿವ್ ಆಗಿದೆ. ಪೆರಿಪೆರಿ ಮಸಾಲ ಅಂತೂ ನಿಮ್ಗೆ ಗೊತ್ತಿದೆ, ಇವಾಗಂತೂ ಈಗಿನ ಜನ್ರೇಷನ್ ಅವ್ರು ತುಂಬ ಇಷ್ಟಪಡ್ತಾರೆ. ಸೊ ಟೇಸ್ಟ್ ಮಾಡಿ ನೋಡ್ತೀನಿ. ಸಖತ್ ಹಾಟ್ ಆ್ಯಂಡ್ ಸ್ಪೈಸಿ ಇದು. ಸ್ಪೈಸಿ ಇಷ್ಟಪಡೋರು ಬಂದು ಇದನ್ನು ಟ್ರೈ ಮಾಡಿ. ಇದು ದಕ್ಷಿಣ್ ಸ್ಪೆಷಲ್ ಚಿಕನ್ ಗ್ರೇವಿ. ಇದು ಇದರಲ್ಲಿ ನೋಡಿ 2 ಥರ ಗ್ರೇವಿ ಬರುತ್ತೆ. ಒಂದು ಸ್ವಲ್ಪ ರೆಡ್ಡಿಶ್ ಕಲರ್ ಇದೆ, ಒಂದು ಗ್ರೀನಿಶ್ ಕಲರ್ ಇದೆ. ಇದಂತೂ ಚೆನ್ನಾಗಿರ್ಬೋದು. ರೋಟಿ ನಾನ್ ಜೊತೆಗೆ ಸಖತ್ ಕಾಂಬಿನೇಷನ್ ಅಂತ ಅನಿಸ್ತಾ ಇದೆ ನೋಡಬೇಕಾದ್ರೇ. ಎರಡೂ ಮಸಾಲನ ಟೇಸ್ಟ್ ಮಾಡಿ ನಿಮಗೆ ಹೇಗಿದೆ ಅಂತ ಹೇಳ್ತೀನಿ. ಚೆನ್ನಾಗಿದೆ, ಇದು ಸ್ಪೈಸಿ ಆಗಿದೆ. ಆಮೇಲೆ ಗ್ರೀನ್ ಮಸಾಲನೂ ಟ್ರೈ ಮಾಡ್ತೀನಿ, ಹೇಗಿದೆ ನೋಡೋಣ. ಎರಡೂ ಬೇರೆ ಬೇರೆ ಟೇಸ್ಟ್ ಇದೆ. ಸೊ ಇದು ಸ್ಪೆಷಲ್ ನಾನು ನೋಡಿರೋದು. ನಾರ್ಮಲಿ ಒಂದು ಪ್ಲೇಟಲ್ಲಿ ಏನಂದರೆ ಒಂದೇ ಥರ ಗ್ರೇವಿ ಇರುತ್ತೆ, ಬಟ್ ಇಲ್ಲಿ 2 ಡಿಫ್ರೆಂಟ್ ಗ್ರೇವಿ ಹಾಕಿದ್ದಾರೆ. ಆಮೇಲೆ ತಿನ್ನೋಕ್ಕೂ ಮಜಾ ಬರುತ್ತೆ ಇದು. ಅಂದರೆ ಒಂದು ಸಲ ಈ ಗ್ರೇವಿ, ಇನ್ನೊಂದು ಸಲ ಈ ಗ್ರೇವಿ. ಬೇರೆ ಕಡೆ ಆದರೆ 2 ಸಪ್ರೇಟಾಗಿ ಆರ್ಡ್ರ್ ಮಾಡಬೇಕು. ಇದು ನಮ್ಮ ದಕ್ಷಿಣ್ ಸ್ಪೆಷಲ್ ಚಿಕನ್ ಕರಿ. ಇದು ನೀವು ಬಂದಾಗ ಟ್ರೈ ಮಾಡಿ. ಇದಂತಲ್ಲ, ಇಲ್ಲಿ ಮೆನು ಕಾರ್ಡಲ್ಲಂತೂ ತುಂಬ ಐಟಮ್ಸ್ ಇದೆ ಇವರದ್ದು. ಸೊ ನಾವು ಇವತ್ತು ಸ್ಪೆಷಲ್ ಅದು ಮಾತ್ರ ತರಿಸಿ ತಿಂತಾಯಿದ್ದೀವಿ. ಎಲ್ಲದೂ ಸಖತ್ ಇಷ್ಟ ಆಯಿತು ನಮಗೆ. ಎಲ್ಲೂ ಯಾವುದೇ ಥರ ಫ್ಲಾ ಅಂತ ಅನಿಸ್ತಾ ಇಲ್ಲ. ಒಳ್ಳೆ ಟ್ರೈನ್ಡ್ ಶೆಫ್ಗಳೇ ಇದ್ದಾರೆ, ಕರೆಕ್ಟಾಗಿ ಅಥೆಂಟಿಕ್ಕಾಗಿ ಮಾಡ್ತಾಯಿದ್ದಾರೆ ಎಲ್ಲ ಡಿಶಸ್ಗಳನ್ನು.
ಈ ಬಿರಿಯಾನಿ ಇದೆಯಲ್ಲ, ಕೈಯಲ್ಲಿ ತಿಂದ್ರೇ ರುಚಿ, ಅದು ಸ್ಪೂನಲ್ಲೆಲ್ಲ ತಿನ್ನೋ ಐಟಮೇ ಅಲ್ಲ. ಇದೀಗ ದಕ್ಷಿಣ್ ಸ್ಪೆಷಲ್ ಬಿರಿಯಾನಿ ಇದು. ಇದರಲ್ಲಿ ಏನಂದರೆ ಒಳಗಡೆಯಿಂದ ಒಂದು ಗ್ರೇವಿ ಇದೆ, ಸ್ಪೆಷಲ್ ಗ್ರೇವಿ ಮಾಡಿದ್ದಾರೆ. ಚಿಕನ್ ಪೀಸನ್ನು ಗ್ರೇವಿಯಲ್ಲಿ ಮ್ಯಾರಿನೇಟ್ ಮಾಡಿ ಕೆಳಗಿಂದ ರೈಸು, ಮಧ್ಯದಲ್ಲಿ ಫುಲ್ ಗ್ರೇವಿ, ಆಮೇಲೆ ಮೇಲಿಂದ ಪುನಃ ರೈಸನ್ನು ಹಾಕಿ ಕೊಡ್ತಾರೆ. ರೈಸ್ ನೋಡಿ, ಅಕ್ಕಿ ನೋಡಿ ಎಷ್ಟು ಅದ್ರದ್ರಾಗಿದೆ. ಅಂದರೆ ಈ ಥರ ನೀವು ಬಿರಿಯಾನಿ ಮಾಡಬೇಕು ಅಂದರೆ ಎಕ್ಸ್ಪರ್ಟ್ಗಳಿದ್ದರೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಇದು ಟೇಸ್ಟು ಮಾಡೋಣ. ಎಲ್ಲ ಐಟಮ್ ಚೆನ್ನಾಗಿದೆ ಅಂದಾಗ ಇದು ಚೆನ್ನಾಗೇ ಇರುತ್ತೆ, ಅದಂತೂ 100% ಶೂರ್. ನಾನು ಆ್ಯಕ್ಚುಲಿ ಸ್ನೇಹನ ಐಟಮ್ ಇದು ಬಿರಿಯಾನಿ, ನಾನು ರಿವ್ಯೂ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಸ್ನೇಹ ರಿವ್ಯೂ ಮಾಡಬೇಕಿತ್ತು, ಈಗ ಕ್ಯಾಮ್ರಾದಿಂದ ನಿಂತ್ಕೊಂಡು ಯಾವ ಥರ ಬಾಯಲ್ಲೆಲ್ಲ ನೀರು ಸುರಿತಾ ಇದೆ ಅಲ್ವಾ ಸ್ನೇಹ? ಇದು ಇವತ್ತಿನ ಫೈನಲ್ ಐಟಮ್, ವೈಟ್ ರೈಸ್ ಜೊತೆಗೆ ಪ್ರಾನ್ಸ್ ಹಿಂಗಾ ಉದಾ. ನನಗಂತೂ ಪ್ರಾನ್ಸ್ ತುಂಬಾ ಇಷ್ಟ. ಏನೇ ಕೊಟ್ಟರು, ಏನೇ ಮಾಡಿಕೊಟ್ರು ನಾನು ತಿಂತೀನಿ ಪ್ರಾನ್ಸಲ್ಲಿ. ಸೊ ಎಷ್ಟು ದೊಡ್ಡದಾಗಿದೆ ನೋಡಿ. ಈಗ ಟೇಸ್ಟ್ ಮಾಡೋ ಸಮಯ. ಮನೇಲಿ ಮಾಡೋ ರುಚಿನೇ ಇದು. ಇದು ವೀಕೆಂಡಲ್ಲಿ ಮಾತ್ರ ಸಿಗುತ್ತೆ. ಕೊಂಕಣಿಯವರಿಗಂತೂ ತುಂಬಾ ಫೇವ್ರೇಟ್ ಆಗಿರುವಂಥದ್ದು ಪ್ರಾನ್ಸ್ ಹಿಂಗಾ ಉದಾ. ಫಿಶ್ದು ಕೂಡ ಸಿಗುತ್ತೆ. ಇದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಮಸಾಲ, ಹುಳಿ, ಖಾರ, ಉಪ್ಪು ಎಲ್ಲ ಸರಿಯಾಗಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ಇದು ನನ್ನ ಆಲ್ ಟೈಮ್ ಫೇವ್ರೇಟ್ ಮಿಲ್ಕ್ ಶೇಕ್, ಓರಿಯೋ ಮಿಲ್ಕ್ ಶೇಕ್. ಇದು ಇಲ್ಲಿ ಬೇರೆ ಬೇರೆ ರೀತಿಯ ಮಿಲ್ಕ್ ಶೇಕ್ ಸಿಗುತ್ತೆ, ವರ್ಜಿನ್ ಮೊಯ್ತೋ ಸಿಗುತ್ತೆ. ನಾನಂತೂ ಇದನ್ನು ಕುಡಿದು ಎಂಜಾಯ್ ಮಾಡ್ತೀನಿ ಇವಾಗ. ಫುಡ್ಡೆಲ್ಲ ಹೇಗಿತ್ತು ಸ್ನೇಹ? ತುಂಬಾ ಇಷ್ಟ ಆಯಿತು. ಎಲ್ಲ ಫುಡ್ಡು ನಾನು ಟೇಸ್ಟ್ ಮಾಡಿದ್ದು ತುಂಬಾ ಇಷ್ಟ ಆಯಿತು. ಜಾಸ್ತಿ ಇಷ್ಟ ಆಯಿತು? ಪ್ರಾನ್ಸ್ ಹಿಂಗಾ ಉದಾ ಆಲ್ ಟೈಮ್ ಫೇವ್ರೇಟ್. ನಾನು ಅದೇ ಹೇಳ್ಬೇಕಂತಿದ್ದೆ, ನನಗೂ ತುಂಬ ಇಷ್ಟ ಆಯಿತು. ಆಮೇಲೆ ನನಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಅದು ಡೈನಮೈಟ್ ಅಂತ ಇತ್ತಲ್ಲ, ಅದು ತುಂಬಾ ಇಷ್ಟ ಆಯಿತು. ಸೊ ನೀವು ಇಲ್ಲಿ ಬಂದಾಗ ಖಂಡಿತ ಟ್ರೈ ಮಾಡಿ. ಆಮೇಲೆ ಇಲ್ಲಿ ನೋಡಿ, ಹೌದು, ಕೌಂಟರಲ್ಲಿ ನಿಮಗೆ ಕಾಮತ್ ಪ್ಲಸ್ ಅವರ ಸ್ಪೆಷಲ್ ಕೆಲವು ಕಷಾಯ ಪುಡಿ, ರಸಂ ಪುಡಿ, ಆಮೇಲೆ ಸಾಂಬಾರ್ ಪುಡಿ, ಉಪ್ಪಿನಕಾಯಿ, ಆಮೇಲೆ ಡ್ರೈ ಪ್ರಾನ್ಸ್ ಚಟ್ನಿ ಇದೆಲ್ಲ ಸಿಗುತ್ತೆ. ಕೌಂಟ್ರಿಗೆ ಬಂದಾಗ ಅದನ್ನು ತಗೊಳ್ಬೋದು ನೀವು. ಒಟ್ಟಾರೆ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಇದು. ಇವರಿಗೆ ಇನ್ನಷ್ಟು ಒಳ್ಳೆಯದಾಗಲಿ ಅಂತ ನಾವು ನಮ್ಮ ಕಡೆಯಿಂದ ಹಾರೈಸ್ತೀವಿ. ಹಾಗೆಯೇ ಈ ವಿಡಿಯೋ ಎಂಡ್ ಮಾಡೋ ಟೈಮ್ ಬಂತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.